ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕೀರ್ತಿ, ಬೆಂಗಳೂರು ಊರು. ಸೊ ನಾನು ಮಾಡ್ತಿರೋ ವರ್ಕ್ ಫ್ರಮ್ ಹೋಮ್ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಕೊಡಿ ಮ್ಯಾಮ್ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡ್ತಾ ಇದ್ದೀರಾ. ಇದು ಯಾವ ರೀತಿಯಾಗಿ ಜಾಯ್ನ್ ಆಗಬೇಕು ಮ್ಯಾಮ್, ಕನ್ನಡ ಮಾತ್ರ ಗೊತ್ತಿದೆ, ನಾವು ವರ್ಕ್ ಮಾಡಬಹುದಾ, ಸೊ ನಾವು ಕೂಡ ಕಲಿಲಿಕ್ಕೆ ಇಂಟ್ರೆಸ್ಟ್ ಇದೀವಿ, ಯಾವ ರೀತಿ ಹೇಗೆ ಅಂತ ಒಂದು ಡೀಟೇಲ್ಸ್ ಕೊಡಿ ಮ್ಯಾಮ್ ಅಂತ ಕೇಳ್ತಾ ಇದ್ರಿ. ಅದಕ್ಕೋಸ್ಕರ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೇ ಇರೋ ವಿಡಿಯೋನ ವಾಚ್ ಮಾಡಿ. ಮೊದಲನೇದಾಗಿ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ನನ್ನ ವಾಟ್ಸಪ್ ನಂಬರ್ನ ಸೇವ್ ಮಾಡ್ಕೊಳ್ಳಿ. ಯಾಕೆ ಸೇವ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಿಮಗೆ ನಮ್ಮ ಕಂಪ್ನಿ ಕಡೆಯಿಂದ ಸಿಗುವಂತಹ ಪ್ರತಿ ಒಂದು ಡೀಟೇಲ್ಸ್ ನೀವು ಸ್ಟೇಟಸ್ ಥ್ರೂ ನೋಡ್ಕೊಬಹುದು. ಅಂದ್ರೆ ಏನಾದ್ರೂ ಆಫರ್ಸ್ ಬಿಟ್ಟಿದಾರಾ, ಏನ್ ಟ್ರೈನಿಂಗ್ ಇರುತ್ತೆ, ನನಗೆ ಎವ್ರಿ ಡೇ ಏನ್ ಇನ್ಕಮ್ ಬರ್ತಾ ಇದೆ, ನಾನು ನನ್ನ ಸ್ಟೂಡೆಂಟ್ಸ್ ಗಳಿಗೆ ಟ್ರೈನಿಂಗ್ ಕೊಡ್ತೀನಲ್ವಾ, ಅವ್ರು ನನ್ನ ಬಗ್ಗೆ ಏನ್ ಫೀಡ್ಬ್ಯಾಕ್ ನ ಶೇರ್ ಮಾಡ್ತಾರೆ, ಪ್ರತಿಯೊಂದು ನಿಮಗೆ ಸ್ಟೇಟಸ್ ಥ್ರೂ ಬರುತ್ತೆ. ಹಾಗಾಗಿ ವಾಟ್ಸ್ಆಪ್ ನಂಬರ್ನ ಯಾವುದೇ ಕಾರಣಕ್ಕೂ ಮಿಸ್ ಇಲ್ದಂಗೆ ಫಸ್ಟ್ ಸೇವ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನಾನು ನಿಮಗೆ ವಾಟ್ಸ್ಆಪ್ ಅಲ್ಲಿ ಒಂದು ಟೆಲಿಗ್ರಾಮ್ ಲಿಂಕ್ ಕಳಿಸಿರ್ತೀನಿ ಅಲ್ವಾ, ಆ ಟೆಲಿಗ್ರಾಮ್ಗೂ ಕೂಡ ಜಾಯ್ನ್ ಆಗಿ. ಯಾಕೆಂದ್ರೆ ವಾಟ್ಸ್ಆಪ್ ಅಲ್ಲಿ ನಿಮ್ಗೆ ಏನೇ ಪ್ರಾಬ್ಲಮ್ ಆದ್ರೂ ಟೆಲಿಗ್ರಾಮ್ ಪರ್ಮನೆಂಟ್ ಇರೋದ್ರಿಂದ ಯಾವುದೇ ಕಾರಣಕ್ಕೂ ನಿಮಗೆ ಪ್ರಾಬ್ಲಮ್ ಆಗೋದಿಲ್ಲ. ಹಾಗಾಗಿ ವಾಟ್ಸ್ಆಪ್ ಟೆಲಿಗ್ರಾಮ್ ಎರಡಕ್ಕೂ ಕೂಡ ನೀವು ಜಾಯ್ನ್ ಆಗಿ. ಓಕೆನಾ, ನಂಬರ್ನ ಸೇವ್ ಮಾಡ್ಕೊಳ್ಳಿ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ, ಏನೆಲ್ಲ ಕಲ್ತ್ಕೊಂಡೆ, ಹೆಂಗೆ ಇಲ್ಲಿ ಕೆಲಸ ಮಾಡೋದು, ಏನ್ ಪ್ರೊಸೀಜರ್ ಇರುತ್ತೆ, ನನ್ನ ಸ್ಟೂಡೆಂಟ್ಸ್ಗಳು ನನ್ನ ಬಗ್ಗೆ ಏನ್ ಫೀಡ್ಬ್ಯಾಕ್ ಕೊಡ್ತಾರೆ, ಅವ್ರು ಏನ್ ಅರ್ನಿಂಗ್ಸ್ ಮಾಡ್ತಿದ್ದಾರೆ, ನನ್ನ ಅರ್ನಿಂಗ್ಸ್ ಏನಿದೆ, ನೀವಿಲ್ಲಿ ಜಾಯ್ನ್ ಆಗ್ಬೇಕಂದ್ರೆ ಏನ್ ಕ್ರೈಟೀರಿಯಾಸ್ ಇರುತ್ತೆ, ಪ್ರತಿ ಒಂದು ಡೀಟೇಲ್ಸ್ ನ ಕೊಡ್ತೀನಿ ನೋಡಿ. ಮೊದಲನೇದಾಗಿ ನೀವು ಒಂದು ಯಾವುದೇ ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ವರ್ಕ್ ಮಾಡ್ತೀರಾ ಅಂದ್ರೆ ಆಬ್ವಿಯಸ್ಲಿ ಅದು ಸೇಫ್ ಇದೆಯಾ, ಲೀಗಲ್ ಇದೆಯಾ ಅಂತ ತಿಳ್ಕೊಬೇಕಲ್ವಾ. ನಾನು ಪ್ರಾಮಿಸ್ ಮಾಡ್ತೀನಿ ಈ ಒಂದು ಪ್ಲಾಟ್ಫಾರ್ಮ್ 100% ಟ್ರಸ್ಟೆಡ್ ಇದೆ, ಲೀಗಲ್ ಇದೆ, ಸೇಫ್ ಇದೆ. ನಾನು ಇಲ್ಲಿ 2 ವರ್ಷ 8 ತಿಂಗಳಿಂದ ವರ್ಕ್ ಮಾಡ್ತಾ ಇದ್ದೀನಿ ಆಸ್ ಎ ಹೌಸ್ ವೈಫ್ ಆಗಿ. ಓಕೆ, ಕಂಪನಿಗೆ ಭಾರತೀಯ ಉದ್ಯೋಗ ರತ್ನ ಅವಾರ್ಡ್ ಬಂದಿದೆ 2023ರಲ್ಲಿ. ನಿಮಗೆ ಗೊತ್ತಿರುತ್ತೆ ಗೌರ್ಮೆಂಟ್ ಕಡೆಯಿಂದ ಇಂಥ ಒಂದು ಅವಾರ್ಡ್ಗಳು ಬರುವಂತದ್ದು. ಯಾವುದೇ ಫೇಕ್ ವ್ಯಕ್ತಿಗೆ ಅಥವಾ ಫೇಕ್ ಕಂಪ್ನಿಗೆ ಗೌರ್ಮೆಂಟ್ ಕಡೆಯಿಂದ ಒಂದು ಅವಾರ್ಡ್ ಬರಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಅಲ್ವಾ. ಹಾಗಾಗಿ ಇದು ಯಾವುದೇ ಫೇಕ್ ಅಲ್ಲ. ನಮ್ಮ ಕಂಪನಿಯ ಕೋ ಫೌಂಡರ್ ರೋಹಿತ್ ಶರ್ಮಾ ಸರ್ಗೆ 2023ರಲ್ಲಿ ಭಾರತೀಯ ಉದ್ಯೋಗ ರತ್ನ ಅವಾರ್ಡ್ ಗೌರ್ಮೆಂಟ್ ಕಡೆಯಿಂದ ಬಂದಿರೋದು. ಒಂದು ಕ್ಲಿಪ್ಪಿಂಗ್ ನ ಆಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. Mr. Rohit, he is a co-founder of Bij Gurukul Private Limited. He is an expert in public speaking, sales, marketing and entrepreneurship. Bij Gurukul is an ethics having a different platforms for the people for their benefit. So congratulations to Mr. Rohit Kumar ji. Please be on the dais. इन्हें हम सम्मानित कर रहे हैं भारतीय उद्योग रत्न पुरस्कार से. Bij Gurukul Private Limited and EdTech platform providing new age digital skill to people of the nation. देश के प्रति काफी अच्छा कार्य, इस कार्य के लिए यंगेस्ट सीईओ को दिया जा रहा है ये पुरस्कार भारतीय उद्योग रत्न. Congratulations to you and wish you all the best. ನೋಡಿದ್ರಿ ಅಲ್ವಾ. ಸೊ MC ಅಂಡರ್ ಅಲ್ಲಿ ಕಂಪ್ನಿ ರಿಜಿಸ್ಟರ್ ಆಗಿದೆ, ಭಾರತೀಯ ಉದ್ಯೋಗ ರತ್ನ ಅವಾರ್ಡ್ ಕೂಡ ಬಂದಿದೆ, ಸೇಫ್ ಇದೆ ಅಂತ ಆಯ್ತು. 2023ರಲ್ಲಿ ಕಂಪ್ನಿಗೆ ಅವಾರ್ಡ್ ಬಂದಿದೆ ಅಂದ್ಮೇಲೆ ಕಂಪ್ನಿ ಯಾವಾಗ ಸ್ಟಾರ್ಟ್ ಆಯ್ತು ಅಂತ ಏನಾದ್ರೂ ಡೌಟ್ಸ್ ಇದೆಯಾ? 2020 ಮಾರ್ಚ್ 24ನೇ ತಾರೀಕು ಕಂಪ್ನಿ ಸ್ಟಾರ್ಟ್ ಆಗಿರೋದು. ಓಕೆ, ಕಂಪ್ನಿಲಿ ಯಾರೆಲ್ಲ ಕೆಲಸ ಮಾಡ್ಬೋದು? ತುಂಬಾ ಜನ ಡೌಟ್ಸ್ ಕೇಳ್ತಾ ಇದ್ರಿ, ಮೇಡಮ್ ನಾನು ಹೌಸ್ ವೈಫ್ ಇದ್ದೀನಿ, ನಾನು ಸ್ಟೂಡೆಂಟ್ಸ್ ಇದ್ದೀನಿ ಮೇಡಮ್, ನಾನು ವರ್ಕ್ ಮಾಡ್ಬೋದಾ, ನಾನು ಆಲ್ರೆಡಿ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ನಾನು ಎಕ್ಸ್ಟ್ರಾ ಸೋರ್ಸ್ ಆಫ್ ಇನ್ಕಮ್ ನೋಡ್ತಾ ಇದ್ದೀನಿ, ನಾನು ವರ್ಕ್ ಮಾಡ್ಬೋದಾ ಅಂತ ಇಷ್ಟೊಂದು ಮೆಸೇಜ್ ಮಾಡಿದ್ರಿ ಅಲ್ವಾ. ನೋಡಿ, ನೀವು ಹೌಸ್ ವೈಫ್ ಆಗಾದ್ರೂ ಇರಿ, ಸ್ಟೂಡೆಂಟ್ ಆದ್ರೂ ಇರಿ, ಅಥವಾ ಎಲ್ಲೂ ಕೆಲಸ ಮಾಡಿದೆ ನಾನು ಫ್ರೆಶರ್ ಮ್ಯಾಮ್ ಎಕ್ಸ್ಪೀರಿಯನ್ಸೇ ಇಲ್ಲ ಅನ್ನೋರಾಗಿರಿ, ಅಥವಾ 9 to 5 ಜಾಬ್ ಆಲ್ರೆಡಿ ಮಾಡ್ತಾ ಇರಿ, ಸೊ ನೀವು ಇಲ್ಲಿ ವರ್ಕ್ ಮಾಡಬಹುದು, ಡೆಫಿನೆಟ್ಲಿ ಮಾಡಬಹುದು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಯಾವುದೇ ಟೈಮ್ ಬೌಂಡ್ರೀಸ್ ಇರೋದಿಲ್ಲ. ನೀವು ಇಷ್ಟು ಗಂಟೆಗೆ ಕುತ್ಕೊಂಡು ಲಾಗಿನ್ ಆಗಬೇಕು, ಇಷ್ಟು ಗಂಟೆಗೆ ಕೆಲಸ ಮಾಡಬೇಕು, ಇಷ್ಟೊತ್ತೇ ಮಾಡಬೇಕು ಅಂತ ಯಾವ ಬೌಂಡ್ರೀಸ್ ಇರೋದಿಲ್ಲ. ಹಾಗಾಗಿ ನೀವು ಯಾವಾಗ ಬೇಕಾದ್ರೂ ಕೆಲಸ ಮಾಡಬಹುದು ಲಾಗಿನ್ ಆಗ್ಬಿಟ್ಟು. ಓಕೆನಾ, ಈಗ ಹೌಸ್ ವೈಫ್ ಅಂದ್ರೆ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ತೀರಾ, ಆ ಟೈಮಲ್ಲಿ ಫ್ರೀ ಇರುವಾಗ ವರ್ಕ್ ಮಾಡಿ. 9 to 5 ಜಾಬ್ ಮಾಡೋರು ಈವ್ನಿಂಗ್ ಟೈಮಲ್ಲಿ ಮಾಡಿ. ಸ್ಟೂಡೆಂಟ್ಸ್ ಇರೋರು ನೀವು ಫ್ರೀ ಇರುವಾಗ ನಿಮ್ಮ ಕಾಲೇಜಸ್ ಸ್ಕೂಲ್ಸ್ ಕಾಲೇಜ್ ಮುಗಿದ್ಮೇಲೆ ಮಾಡಿ. ಯಾವ ಟೈಮಿಂಗ್ಸ್ ಇರೋದಿಲ್ಲ ಇಲ್ಲಿ. ನೀವು ಟ್ರೈನಿಂಗ್ ನೋಡ್ಕೊಳ್ಳೋಕ್ಕೂ ಟೈಮಿಂಗ್ಸ್ ಇರಲ್ಲ, ವರ್ಕ್ ಮಾಡೋಕ್ಕೂ ಟೈಮಿಂಗ್ಸ್ ಇರಲ್ಲ. ಹಾಗಾಗಿ ಯಾರು ಬೇಕಾದ್ರೂ ಯಾವ ಟೈಮಿಂಗ್ಸ್ ಅಲ್ಲಿ ಬೇಕಾದ್ರೂ ಮಾಡಬಹುದು. ಓಕೆನಾ. ಮತ್ತೆ ಇನ್ನ ಕೆಲವರು ಮೇಡಮ್ ಫೋನಲ್ಲೇ ವರ್ಕ್ ಮಾಡ್ಬೋದು, ನನ್ನ ಹತ್ರ ಲ್ಯಾಪ್ಟಾಪ್ ಇಲ್ಲ ಅಂತ. ಲ್ಯಾಪ್ಟಾಪ್ ಅವಶ್ಯಕತೆ ಇಲ್ಲ, ನಿಮ್ಮ ಹತ್ರ ಇದೆಯಾ ನೀವು ಯೂಸ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ನೀವು ನಂತರ ಫೋನಲ್ಲೇ ವರ್ಕ್ ಮಾಡ್ಬೋದು. ನಾನು 2 ವರ್ಷ 8 ತಿಂಗಳಿಂದನೂ ಫೋನಲ್ಲೇ ವರ್ಕ್ ಮಾಡ್ತಾ ಇರೋದು. ಓಕೆ, ಇವಾಗ ನಾನು 2 ವರ್ಷ 8 ತಿಂಗಳಿಂದ ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ. ಇವಾಗ ಕೆಲವರ ತಲೆಯಲ್ಲಿ ಬಂದಿರುತ್ತೆ, ನೀವೆಷ್ಟು ಅರ್ನಿಂಗ್ಸ್ ಮಾಡಿದ್ದೀರಾ ಅಂತ ಕೇಳಿದ್ದೀರಾ ಕೂಡ ಈ ಕ್ವಶನ್ಸ್ ತುಂಬಾ ಜನ. ನೋಡಿ, ನಾನು 2 ವರ್ಷ 8 ತಿಂಗಳಲ್ಲಿ 18 ಲಕ್ಷಕ್ಕೂ ಮೇಲೆ ಇಲ್ಲಿ ನಾನು ಪೇಮೆಂಟ್ ತಗೊಂಡಿದ್ದೀನಿ. ಓಕೆನಾ. ಸೊ ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ನಮಗೆ ಪೇಮೆಂಟ್ ಬರುವಾಗ 2% ಟ್ಯಾಕ್ಸ್ ಅನ್ನೋದು TDS ಕಟ್ಟಾಗಿ ಬರುತ್ತೆ. ವಿಚ್ ಮೀನ್ಸ್ ಇದು ಗೌರ್ಮೆಂಟ್ ಇದೆ. ಟ್ಯಾಕ್ಸ್ ಯಾವ್ದಾದ್ರು ಗೌರ್ಮೆಂಟ್ಗೆ ಹೋಗ್ತಾ ಇದೆ ಅಂದ್ರೆ ಲೀಗಲ್ ಇದೆ, ಸೇಫ್ ಇದೆ ಅಂತ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ, ಕಂಪನಿ ಲೀಗಲ್ ಇದೆ, ಸೇಫ್ ಇದೆ, ಅವಾರ್ಡ್
ಆಡ್ ಬಂದಿದೆ, ನೀವು ಕೂಡ ಜಾಯ್ನ್ ಆಗಿ ಪೇಮೆಂಟ್ ತಗೊಳ್ತಿದ್ರೆ ಗೊತ್ತಾಯ್ತು ಮ್ಯಾಮ್. ಈಗ ನಾವು ಜಾಯ್ನ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು, ಕೆಲಸ ಏನಿರುತ್ತೆ ಎಕ್ಸಾಕ್ಟ್ ಆಗಿ ಅಂತ ಕೇಳ್ತಾ ಇರ್ತೀರಾ ಅಲ್ವಾ. ನೋಡಿ, ನಾನು ಫಸ್ಟೇ ಹೇಳ್ತೀನಿ, ಇಲ್ಲಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅನ್ನೋದು ಇದ್ದೇ ಇರುತ್ತೆ. ಓಕೆನಾ. ಸೊ ಇಲ್ಲಿ ಯಾರಿಗೆಲ್ಲ ನಾನು ಇನ್ವೆಸ್ಟ್ಮೆಂಟ್ ಮಾಡಿ ಕಲ್ತು ವರ್ಕ್ ಮಾಡಿ ಲಕ್ಷದಲ್ಲಿ ಪೇಮೆಂಟ್ ತಗೊಳ್ತೀನಿ ಅನ್ನೋ ಇಂಟ್ರೆಸ್ಟ್ ಇದೆ, ಅವರು ಈ ವಿಡಿಯೋನ ಸ್ಕಿಪ್ ಮಾಡದಿರೋ ತರ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಡೆಫಿನೆಟ್ಲಿ ಯುವರ್ ಲೈಫ್ ವಿಲ್ ಚೇಂಜ್ 360 ಡಿಗ್ರಿ, ಡೌಟೇ ಇಲ್ಲ. ಓಕೆ. ಅದೇ ಇಲ್ಲ ಮ್ಯಾಮ್ ನಮಗೆ ಆನ್ಲೈನಲ್ಲಿ ಅಮೌಂಟ್ ಕಟ್ಟಕ್ಕೆಲ್ಲ ಭಯ ಆಗುತ್ತೆ, ಸೊ ಮೋಸ ಹೋಗ್ತೀನಿ ಅಂತ ಭಯ ಇದೆ ಮ್ಯಾಮ್ ಅನ್ನೋರು ನೀವು ಸ್ಕಿಪ್ ಮಾಡ್ಬೋದು ಆರಾಮಾಗಿ. ಓಕೆ. ಇಲ್ಲ ಮ್ಯಾಮ್ ಒಂದ್ಸರಿ ನಾನು ವಿಡಿಯೋನ ನೋಡ್ತೀನಿ, ನನಗೂ ನನ್ನ ಲೈಫ್ನ ಬದಲಾವಣೆ ಮಾಡ್ಕೋಬೇಕನ್ನೋ ಆಸೆ ಆಗ್ತಾ ಇದೆ, ಸೊ ನಾನು ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ಬಿಟ್ಟು ಡಿಸೈಡ್ ಮಾಡ್ತೀನಿ ಅನ್ನೋರು ಗೋ ಹೆಡ್. ಸೊ ಮೊದಲಿಗೆ ನಾನು ಹೇಳಿದೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇದೆ ಅಂತ. ಸೊ ಇಲ್ಲಿ ಏನಕ್ಕೆ ನಾವು ಫೀಸ್ನ ಪೇ ಮಾಡ್ತೀವಿ ಅಂತ ಹೇಳಿದ್ರೆ, ಡಿಜಿಟಲ್ ಸ್ಕಿಲ್ಸ್ ಕಲೀಲಿಕ್ಕೆ. ಡಿಜಿಟಲ್ ಸ್ಕಿಲ್ಸ್ಗೆ ಇರೋಷ್ಟು ವ್ಯಾಲ್ಯೂ ನಾವು ಯಾವುದೇ ಡಿಗ್ರಿ ಸರ್ಟಿಫಿಕೇಟ್ಸ್ಗಿಲ್ಲ. ಎಸ್, ಡಿಜಿಟಲ್ ಸ್ಕಿಲ್ಸ್ಗೆ ಅಷ್ಟು ಪವರ್ ಇದೆ. ನೀವು ನೋಡ್ಬೋದು, ಇವಾಗಿನ ಗೌರ್ಮೆಂಟ್ ಅವರೇನೆ ಪ್ರತಿಯೊಂದು ಕಾಲೇಜಸ್ ಅಲ್ಲಿ, ಸ್ಕೂಲ್ಸ್ ಅಲ್ಲಿ ಲ್ಯಾಬ್ಗಳನ್ನ ಮಾಡಬೇಕು, ಡಿಜಿಟಲ್ ಸ್ಕಿಲ್ಸ್ಗೆ ತುಂಬಾ ವ್ಯಾಲ್ಯೂ ಕೊಡಬೇಕು ಅನ್ನೋದನ್ನ ಅನೌನ್ಸ್ ಮಾಡಿದ್ರು ಪಾರ್ಲಿಮೆಂಟ್ ಅಲ್ಲಿ ಅಲ್ವಾ. ಸೊ ಅಷ್ಟು ವ್ಯಾಲ್ಯೂ ಇದೆ. ನೀವೇ ನೋಡ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಅರ್ನ್ ಮಾಡಿದಷ್ಟು ಯಾವ IT ಕಂಪ್ನಿ, ಕಾರ್ಪೊರೇಟ್ ಸೆಕ್ಟರ್ ಅವರು ಅರ್ನಿಂಗ್ಸ್ ಮಾಡ್ತಾ ಇದ್ದಾರೆ ಅಲ್ವಾ? ಡೆಫಿನೆಟ್ಲಿ ನಾಟ್. ಸೊ ಅಷ್ಟು ಡಿಜಿಟಲ್ ಸ್ಕಿಲ್ಸ್ಗೆ ಪವರ್ ಇದೆ. ಸೊ ಇಲ್ಲಿ ನಾವು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಲೈಫ್ ಟೈಮ್ ಆಕ್ಸೆಸ್ ಇರುತ್ತೆ. ನಾವು ಒಂದ್ಸರಿ ಇಲ್ಲಿ ಫೀಸ್ನ ಪೇ ಮಾಡಿ ಡಿಜಿಟಲ್ ಸ್ಕಿಲ್ಸ್ ಕಲ್ತ್ಕೊಂಡ್ರೆ ನಾವು ವರ್ಷ ಇಡೀ ಅರ್ನಿಂಗ್ಸ್ ಮಾಡ್ಬೋದು. ನಾನು ಕೂಡ ಒಂದ್ಸರಿ ಪೇ ಮಾಡಿದ್ದು ಈಗ ಹತ್ತತ್ರ 3 ವರ್ಷ ಆಗ್ತಾ ಬಂತು. ಇವಾಗಲೂ ಕೂಡ ಎಲ್ಲೂ ₹1 ಮತ್ತೆ ಪೇ ಮಾಡದೇ ಇರೋ ತರ ವರ್ಕ್ ಮಾಡ್ತಾ ಇದ್ದೀನಿ. ಹಾಗಿದ್ರೆ ಮ್ಯಾಮ್ ಡಿಜಿಟಲ್ ಸ್ಕಿಲ್ಸ್ ಅಂದ್ರೆ ಏನು ಮ್ಯಾಮ್? ನಾವು ಹೊಸದಾಗಿ ಕೇಳ್ತಾ ಇದೀವಿ ಏನಾರಾಗಿದ್ರೆ. ನೋಡಿ, ಹೆಸರುಗಳು ನಿಮಗೆ ತುಂಬಾ ಟಫ್ ಅಂತ ಅನಿಸ್ಬೋದು, ಬಟ್ ನೀವು ಅನ್ಕೊಂಡಿರೋಷ್ಟು ಯಾವುದು ಟಫ್ ಇಲ್ಲ. ನಾನು ಕೂಡ ಕನ್ನಡ ಮೀಡಿಯಂ ಅಲ್ಲೇ ಓದಿದ್ದು, ಕನ್ನಡ ಮೀಡಿಯಂ ಅಲ್ಲಿ ಓದಿ ಇವಾಗ ಲಕ್ಷದಲ್ಲಿ ಪೇಮೆಂಟ್ ತಗೊಳ್ತಾ ಇರೋದು. ನೋಡಿ, ಡಿಜಿಟಲ್ ಸ್ಕಿಲ್ಸ್ ಅಂದ್ರೆ ಕಂಟೆಂಟ್ ರೈಟಿಂಗ್, ಕಾಪಿ ರೈಟಿಂಗ್, ಕ್ಯಾನ್ವಾ ಎಡಿಟಿಂಗ್, ಲೋಗೋ ಹೇಗೆ ಕ್ರಿಯೇಷನ್ ಮಾಡೋದು, ಇಮೇಲ್ ಮಾರ್ಕೆಟಿಂಗ್, ಗೂಗಲ್ ಆಡ್ಸ್ ಜನರೇಟ್ ಹೇಗೆ ಮಾಡೋದು, ಫೇಸ್ಬುಕ್ ಆಡ್ಸ್ ಹೇಗೆ ಜನರೇಟ್ ಮಾಡೋದು, ಈ ತರ ನಿಮ್ಗೆ 31 ಕೋರ್ಸಸ್ ಬಗ್ಗೆ ಕ್ಲಾಸಸ್ ಇರುತ್ತೆ. ಓಕೆನಾ. 31 ಕಲಿಬೇಕಾ ಮ್ಯಾಮ್? ಖಂಡಿತ ಇಲ್ಲ. ನಿಮಗೆ ಇಷ್ಟರಲ್ಲಿ ಯಾವುದು ಇಂಟ್ರೆಸ್ಟ್ ಇದೆ ಅದು ಒಂದ್ರದ್ದು ನೀವು ಟ್ರೈನಿಂಗ್ ನೋಡ್ಕೊಂಡ್ರೆ ನೀವು ಫ್ರೀ ಇರುವಾಗ ನಿಮ್ಮ ಫೋನಲ್ಲಿ ಕಂಪ್ಲೀಟ್ ಎನಫ್. 10 ದಿನದೊಳಗೆ ಈ ಟ್ರೈನಿಂಗ್ ನಿಮ್ದು ಕಂಪ್ಲೀಟ್ ಆಗುತ್ತೆ. ಅದಾಗಿದ್ದು ಫಸ್ಟ್ ವೀಕ್ ಇಂದಾನೆ ನೀವು ವರ್ಕ್ ಸ್ಟಾರ್ಟ್ ಮಾಡಿ ಪೇಮೆಂಟ್ ಅನ್ನೋದನ್ನ ತಗೊಳ್ತಾ ಹೋಗ್ತೀರಾ. ಸೊ ಇಲ್ಲಿ ನೀವು ಏನ್ ಅಮೌಂಟ್ ಪೇ ಮಾಡ್ತಿರೋ ನಿಮ್ಗೆ ಕಂಪ್ನಿ ಕಡೆಯಿಂದಾನೆ ಟ್ರೈನಿಂಗ್ ಕೊಡೋದಲ್ದೇ ಕಂಪ್ನಿ ಕಡೆಯಿಂದಾನೆ ಜಾಬ್ ಕೊಡ್ತಾರೆ. ಕನ್ನಡದಲ್ಲಿ ನೀವು ವರ್ಕ್ ಮಾಡ್ಬೋದು. ನಾವು ಬೇರೆ ಕಡೆ ಹೋಗಿ ಮತ್ತೆ ವರ್ಕ್ ಹುಡುಕ್ಬೇಕನ್ನೋ ಅವಶ್ಯಕತೆ ಇಲ್ಲ. ಅವರೇ ವರ್ಕ್ ನ ಕೂಡ ಕೊಡ್ತಾರೆ. ಅವ್ರು ಹೇಳ್ಕೊಟ್ಟಿರೋ ತರ ಅವ್ರು ಕೊಟ್ಟಿರೋ ವರ್ಕ್ ನ ಮಾಡ್ಕೊಟ್ರೆ ನಮಗೆ ಇಲ್ಲಿ ಪ್ರತಿ ವಾರ ಪೇಮೆಂಟ್ ಅನ್ನೋದು ಜನರೇಟ್ ಆಗುತ್ತೆ. ಓಕೆ, ಪೇ ಮಾಡಿ ನಾವು ಡಿಜಿಟಲ್ ಸ್ಕಿಲ್ಸ್ ಕಲಿತು ವರ್ಕ್ ಮಾಡಿ ಪೇಮೆಂಟ್ ತಗೊಳ್ತೀವಿ. ಹಾಗಿದ್ರೆ ನಾವು ಮೊದಲಿಗೆ ಸೇರುವಾಗ ಎಷ್ಟು ಪೇ ಮಾಡಬೇಕು ಅಂತ ನಿಮಗೆ ಡೌಟ್ಸ್ ಇರುತ್ತೆ ಅಲ್ವಾ. ನಿಮಗೆ ಇಲ್ಲಿ 4 ಆಪ್ಷನ್ ಇದೆ. ನಾನು ಸ್ಕ್ರೀನ್ ಮೇಲೆ ಅಟ್ಯಾಚ್ ಮಾಡಿರ್ತೀನಿ ನೋಡಿ. ಈ 4 ಆಪ್ಷನ್ ಅಲ್ಲಿ ನೀವು ನಾನು ಡೈರೆಕ್ಟ್ ಆಗಿ ಸೀರಿಯಸ್ ಆಗಿ ಹೇಳ್ತೀನಿ, ಮೊದಲನಾಗಿ 2 ಏನ್ ಕೋರ್ಸ್ ಇದೆ, ಟ್ರಾಫಿಕ್ ಮಾಸ್ಟರಿ ಅಂಡ್ ಇನ್ಫ್ಲೂಯೆನ್ಸ್ ಮಾಸ್ಟರಿ ಏನಿದೆ, ಇದೆರಡಕ್ಕೆ ನೀವು ಜಾಯ್ನ್ ಆದ್ರೆ ಯಾರನ್ನಾದ್ರೂ ಜಾಯ್ನ್ ಮಾಡಿಸಿದ್ರೆ ಮಾತ್ರ ಕಮಿಷನ್ ಸಿಗೋದು. ಎಷ್ಟೋ ಜನ ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡ್ಕೊಂಡು ಬಂದಿರ್ತೀರ, ಮ್ಯಾಮ್ ಈ ಒಂದು ಕಂಪ್ನಿಲಿ ಯಾರನ್ನಾದ್ರೂ ಜಾಯ್ನ್ ಮಾಡಿಸಿದ್ರೆ ಮಾತ್ರ ಇನ್ಕಮ್ ಸಿಗೋದಂತೆ ಅಂತ ಕೇಳ್ತಾ ಇರ್ತೀರಲ್ವಾ. ಯಾಕೆ ಅಂದ್ರೆ ಈ ಮೊದಲನೇ 2 ಕೋರ್ಸ್ನ ಯಾರು ತಗೊಂಡಿರ್ತಾರೆ ಅವ್ರು ಯಾರನ್ನಾರು ಜಾಯಿನ್ ಮಾಡಿಸಿದ್ರೆ ಮಾತ್ರ ಕಮಿಷನ್ ಸಿಗುವಂಥದ್ದು. ಓಕೆ. ಇನ್ನ ನೀವು ಕಲ್ತ್ ವರ್ಕ್ ಮಾಡ್ಬೇಕು. ಇಷ್ಟ ತನಕ ನಾನು ಏನ್ ಕಂಟೆಂಟ್ ರೈಟಿಂಗ್, ಕಾಪಿ ರೈಟಿಂಗ್, ಲೋಗೋ ಕ್ರಿಯೇಷನ್ಸ್ ಮಾಡಿ ಕಲ್ತ್ ವರ್ಕ್ ಮಾಡಕ್ ಅವಕಾಶ ಇದೆ ಅಂತ ಹೇಳಿದೆ, ಅದು ಈ 2 ಕೆಳಗಡೆ ಇರುವಂತ ಕೋರ್ಸ್ ಅಲ್ಲಿ, ಫೈನಾನ್ಸ್ ಮಾಸ್ಟರಿ ಅಂಡ್ ಫ್ರೀಲಾನ್ಸಿಂಗ್ ಗೈಡ್ ಗ್ರೋತ್ ಅಲ್ಲಿ. ಓಕೆ, ಇವೆರಡು ದಿ ಬೆಸ್ಟ್ ಕೋರ್ಸ್. ಅದ್ರಲ್ಲೂ ಬೆಸ್ಟ್ ಕೋರ್ಸ್ ಅಂತ ಹೇಳಿದ್ರೆ ಫ್ರೀಲಾನ್ಸಿಂಗ್ ಗೈಡ್ ಗ್ರೋತ್, ಇದ್ರಲ್ಲೇ ನಾನು ವರ್ಕ್ ಮಾಡ್ತಿರೋದು. ಈ ಒಂದು ಕೋರ್ಸ್ಗೆ ನೀವು 26,999 ರೂಪೀಸ್ನ ಪೇ ಮಾಡಬೇಕಾಗುತ್ತೆ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇರುತ್ತೆ. ಸೊ ಇದು ಬೇಡ, ನನಗೆ ಅಫೋರ್ಡ್ ಮಾಡಕ್ ಕಷ್ಟ ಅನಿಸ್ತಿದೆ ಅನ್ನೋದಿದ್ರೆ ಇದಕ್ಕಿಂತ ಸ್ವಲ್ಪ ಕಮ್ಮಿ ಸ್ಯಾಲರಿ ಬಂದರೂ ಪರವಾಗಿಲ್ಲ ಅಂದ್ರೆ ನೀವು ಫೈನಾನ್ಸ್ ಮಾಸ್ಟರ್ನ ಚೂಸ್ ಮಾಡ್ಕೋಬಹುದು. ಇದರಲ್ಲಿ ನಿಮಗೆ 18,999 ರೂಪೀಸ್ನ ಪೇ ಮಾಡಿ ಜಾಯ್ನ್ ಆಗೋದಿರುತ್ತೆ. ಅಂಡ್ ಇದರಲ್ಲಿ ಯಾರನ್ನೂ ಜಾಯ್ನ್ ಮಾಡಿಸುವಂತ ಅವಶ್ಯಕತೆ ಬರಲ್ಲ ಈ 2 ಕೋರ್ಸ್ ಅಲ್ಲಿ. ಓಕೆನಾ. ನೀವು ಇವಾಗ ಡಿಸೈಡ್ ಮಾಡಿ ನೀವು ಯಾವ ಕೋರ್ಸ್ ಜಾಯ್ನ್ ಆಗ್ತೀರಾ ಅಂತ. ನಾನಿಲ್ಲಿ 18 ಲಕ್ಷಕ್ಕೂ ಮೇಲ್ ಪೇಮೆಂಟ್ ತಗೊಂಡಿದ್ದೀನಿ 2 ವರ್ಷ 8 ತಿಂಗಳಲ್ಲಿ ಅಂತ ಹೇಳಿದೆ. ಅದ್ರದ್ದು ಒಂದು ಸ್ಮಾಲ್ ಕ್ಲಿಪ್ಪಿಂಗ್ ನ ಅಟ್ಯಾಚ್ ಮಾಡ್ತೀನಿ, ನನಗೆ ದಿನನಿತ್ಯ ಬರುವಂತಹ ಪೇಮೆಂಟ್. ಒಂದ್ಸರಿ ಹೋಗಿ ಚೆಕ್ ಮಾಡ್ಕೊ ಬನ್ನಿ. ಹಾಯ್ ಫ್ರೆಂಡ್ಸ್, ನಾನು ಕೂಡ ಇಲ್ಲಿ ಒಂದ್ಸರಿ ಅಮೌಂಟನ್ನ ಪೇ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿನೇ 2 ವರ್ಷ 8 ತಿಂಗಳಿಂದ ನಾನು ವರ್ಕ್ ಮಾಡ್ತಾ ಇರೋದು. ನಾನು ಚೂಸ್ ಮಾಡಿರೋದು ಫ್ರೀಲಾನ್ಸಿಂಗ್ ಬಂಡಲ್ ಕೋರ್ಸು. ಇದರಲ್ಲಿ ನಮಗೆ ಯಾರನ್ನು ಜಾಯಿನ್ ಮಾಡಿಸೋಂಥ ಅವಶ್ಯಕತೆ ಇರೋದಿಲ್ಲ. ಸೊ ನೀವಿಲ್ಲಿ ಫೈನಾನ್ಸ್ ಮಾಸ್ಟರ್ ಇನ್ ಫ್ರೀಲಾನ್ಸಿಂಗ್ ಕೋರ್ಸ್ನ ಚೂಸ್ ಮಾಡಿಕೊಂಡು ವರ್ಕ್ ಮಾಡ್ಬೋದು. ಸೊ ನಾನು ಆ ಕೋರ್ಸ್ನ ಯೂಸ್ ಮಾಡಿಕೊಂಡು ಸಿಂಗಲ್ ಡೇಲಿ ನೋಡ್ತಾ ಇರ್ಬೋದು 10,000 ರೂಪೀಸ್ ಅರ್ನಿಂಗ್ಸ್ ಮಾಡಿದ್ದೀನಿ. ಹಾಗೆ ಲಾಸ್ಟ್ 7 ಡೇಸಲ್ಲಿ 61,000 ರೂಪೀಸ್ ಅರ್ನಿಂಗ್ಸ್ ಮಾಡಿದ್ದೀನಿ. ಅಂಡ್ ಲಾಸ್ಟ್ 30 ಡೇಸಲ್ಲಿ 1,50,000 ರೂಪೀಸ್ ಅರ್ನಿಂಗ್ಸ್ ಮಾಡಿದ್ದೀನಿ. ಓಕೆನಾ. ಇದು ಬಂದು ನಾನು ನಿಮಗೆ ತೋರಿಸ್ತಾ ಇರೋದು ಜೂನ್ 29ನೇ ತಾರೀಕಿಂದು. ನನಗೆ ಗೊತ್ತಿಲ್ಲ ಈ ವಿಡಿಯೋ ಎಲ್ಲಿ ತನಕ ಇರುತ್ತೆ ಅಂತ, ಬಟ್ ನಿಮಗೆ ಒಂದು ಪ್ರೂಫ್ ಸಿಗ್ಲಿ ಅಂತ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಓಕೆನಾ. ಜೂನ್ 2026 29ನೇ ತಾರೀಕಿನ ವಿಡಿಯೋ ಇದು. ಈ ಒಂದು ಕೋರ್ಸಿಗೆ ನಾನು ಜಾಯ್ನ್ ಆದ್ಮೇಲೆ ನಮಗೆ ಇಲ್ಲಿ ಕಂಟೆಂಟ್ ರೈಟಿಂಗ್, ಕಾಪಿ ರೈಟಿಂಗ್ ಈ ತರ ಕೋರ್ಸಸ್ನ ಕಲಿಯೋಕೆ ಅವಕಾಶ ಇರುತ್ತೆ. ಕಲ್ತ ಮೇಲೆ ನಾವು ಹೊರಗಡೆ ಹೋಗಿ ಜಾಬ್ ಮಾಡೋ ಅವಶ್ಯಕತೆ ಇಲ್ಲ.
ಕೆರಿಯರ್ ಅನ್ನೋ ಆಪ್ಷನಲ್ಲಿ ನಮ್ಮ ರೆಸ್ಯೂಮೆನ ಅಪ್ಲೋಡ್ ಮಾಡಿದ್ರೆ ಸಾಕು, ಕಂಪ್ನಿ ಕಡೆಯಿಂದಾನೇ ಜಾಬ್ನ ಕೊಡ್ತಾರೆ. ಮಾಡ್ಕೊಂಡೋದ್ರೆ ಪ್ರತಿ ವಾರ ಪೇಮೆಂಟ್ ಸಿಗುತ್ತೆ. ನೋಡಿದ್ರಿ ಅಲ್ವಾ? ಓಕೆ ಮ್ಯಾಮ್, ನೀವು ಡೈಲಿ ಇನ್ಕಮ್ ಜನರೇಟ್ ಮಾಡ್ತೀರಲ್ವಾ, ಅದು ನಿಮ್ಮ ಅಕೌಂಟಿಗೆ ಡೈರೆಕ್ಟ್ ಆಗಿ ಕ್ರೆಡಿಟ್ ಆಗುತ್ತೆ ಅಂತಾನು ತುಂಬಾ ಜನ ಕೇಳಿದಿರಾ. ಅದ್ರದ್ದು ಲೈವ್ ಪ್ರೂಫ್ ಹಾಕ್ತೀನಿ. ಒಂದು ಗೈಸ್ ಏನಂತ ಅಂದ್ರೆ, ಎಲ್ಲಾನು ಈ ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಕ್ ಆಗೋದಿಲ್ಲ. ಹಾಗಾಗಿ ನಾನು ಟೆಲಿಗ್ರಾಮ್ ಲಿಂಕಿಗೆ ಜಾಯ್ನ್ ಆಗಿ ಅಂತ ಹೇಳಿದ್ದು. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಸ್ವಲ್ಪ ನಿಮಗೆ ಒಂದು ಪ್ರೂಫ್ಗೆ ತೋರಿಸ್ತಾ ಇದ್ದೀನಿ, ಸ್ವಲ್ಪ ಕ್ಲಿಪ್ಪಿಂಗ್ಸ್. ಸೊ ನಿಮಗೆ ಎಲ್ಲಾ ಕಂಪ್ಲೀಟ್ ಡೀಟೇಲ್ಸ್ ಬೇಕಂದ್ರೆ ಟೆಲಿಗ್ರಾಮ್ ಅಲ್ಲಿ ಇದೆ, ಚೆಕ್ ಮಾಡ್ಕೊಳ್ಳಿ. ನೋಡಿ ಗೈಸ್, ಜುಲೈ 7ನೇ ತಾರೀಕು ನಾನು ಏನು ವಿಡ್ರಾ ಮಾಡಿದೆ ನಂದು ಪೇಮೆಂಟು, ಅದ್ರದ್ದು ಪ್ರೂಫ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ವಲ್ಪ ಸ್ಪೀಡಾಗಿ ಇಟ್ಟಿದ್ದೀನಿ, ಯಾಕೆಂದರೆ ಯೂಟ್ಯೂಬ್ ವಿಡಿಯೋ ಸ್ವಲ್ಪ ಜಾಸ್ತಿ ಲೆಂತ್ ಆಗುತ್ತೆ ಅಂತ. ಇಲ್ಲಿ ನೋಡ್ತಾ ಇರ್ಬೋದು, ನನ್ನ 20 ದಿನದ ಅರ್ನಿಂಗ್ಸ್ ಬಂದು 1,77,000 ಇತ್ತು. ಇದು ಗೌರ್ಮೆಂಟ್ ರಿಜಿಸ್ಟರ್ಡ್ ಪ್ಲಾಟ್ಫಾರ್ಮ್ ಆಗಿರೋದ್ರಿಂದ 2% ಟ್ಯಾಕ್ಸ್ ಕಟ್ ಆಗಿ 1,73,000 ಚಿಲ್ಲರೆ ನಮ್ಮ ಅಕೌಂಟಿಗೆ ಬರುತ್ತೆ. ಓಕೆನಾ? ಕಂಪ್ನಿ ಕಡೆಯಿಂದ ಒಂದು OTP ಬಂದನ್ನ ಕೊಟ್ಬಿಟ್ಟು ವಿಡ್ರಾ ಅಂತ ಕೊಟ್ಟರೆ ಸಾಕು, 24 ಅವರ್ಸಲ್ಲಿ ನಮ್ಮ ಅಕೌಂಟಿಗೆ ಅದು ಬರುತ್ತೆ. ಸೊ ಅದನ್ನು ಕೂಡ ಲೈವ್ ಆಗಿ ತೋರಿಸ್ತಾ ಇದ್ದೀನಿ. ನನಗೆ ಟೆಕ್ಸ್ಟ್ ಮೆಸೇಜ್ ಬಂದಿರೋದು ಅಂಡ್ ಬ್ಯಾಂಕ್ ಆಫ್ ಬರೋಡಾ ಆಪ್ ನಂದು. ಸೊ ಆ ಅಕೌಂಟಿಗೆ ಬಂದಿರೋದನ್ನು ಲೈವ್ ಆಗಿ ಸ್ಟೇಟ್ಮೆಂಟ್ ತೋರಿಸ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಫೇಕು ಫ್ರಾಡು ಖಂಡಿತ ಅಲ್ವೇ ಅಲ್ಲ. ಬ್ಯಾಂಕ್ ಸ್ಟೇಟ್ಮೆಂಟ್ನ ಎಡಿಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಗೊತ್ತಿದೆ ನಿಮಗೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, 1,73,453 ರೂಪಾಯಿ ಬಂದಿರೋದು. ಕಂಪ್ನಿ ನೇಮ್ ಕೂಡ ಚೆಕ್ ಮಾಡ್ತಿರ್ಬೋದು. ನೋಡಿದ್ರಿ ಅಲ್ವಾ? ನನಗೆ ಡೈಲಿ ಬೇಸಿಸ್ ಬರ್ತಿರೋ ಇನ್ಕಮ್ ಪ್ರೂಫ್ ಹಾಕಿದ್ದೀನಿ, ಹಾಗೆ ಅದು ನನ್ನ ಅಕೌಂಟಿಗೆ ಕ್ರೆಡಿಟ್ ಆಗ್ತಾ ಇರೋ ಲೈವ್ ಪ್ರೂಫ್ನ ಕೂಡ ನಾನು ಇವಾಗ ಹಾಕಿದ್ದೀನಿ. ಹಾಗಿದ್ರೆ ನನ್ನ ಸ್ಟೂಡೆಂಟ್ಸ್ಗೆ ನಾನು ಟ್ರೈನಿಂಗ್ ಕೊಡ್ತಾ ಇದ್ದೀನಿ, ಅವರು ನನ್ನ ಬಗ್ಗೆ ಯಾವ ರೀತಿ ಫೀಡ್ಬ್ಯಾಕ್ ಕೊಡ್ತಾ ಇದ್ದಾರೆ ಅಂತ ನೀವು ನೋಡ್ಕೊಂಡು ಬನ್ನಿ. ಹಾಯ್ ಕೀರ್ತಿ ಮ್ಯಾಮ್, ಹಾಯ್ ಐ ಅಮೃತ. ಥ್ಯಾಂಕ್ ಯು ಸೊ ಮಚ್ ಫಾರ್ ಯುವರ್ ಸಪೋರ್ಟಿಂಗ್. ನಾನು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದು ಇನ್ಸ್ಟಾದಲ್ಲಿ, ನೆಕ್ಸ್ಟ್ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಈ ಬಿಸ್ ಗುರುಕುಲ್ ಅನ್ನೋ ಪ್ಲಾಟ್ಫಾರ್ಮ್ ಬಗ್ಗೆ ಇರೋ ಡೌಟ್ನೆಲ್ಲ ಕ್ಲಿಯರ್ ಮಾಡ್ಕೊಂಡ್ಬಿಟ್ಟು ನಾನು ಕೂಡ ಬಿಸ್ ಗುರುಕುಲ್ ಫ್ಯಾಮಿಲಿಗೆ ಜಾಯ್ನ್ ಆಗಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಿಮ್ಮ ಸಪೋರ್ಟ್ ಹೀಗೆ ಇದ್ದರೆ ಯಾರು ಬೇಕಾದ್ರೂ ಜಾಯ್ನ್ ಆಗ್ತಾರೆ. ಈ ಬಿಸ್ ಗುರುಕುಲ್ ಎಂಬ ಪ್ಲಾಟ್ಫಾರ್ಮಲ್ಲಿ ಇರೋ ಡೌಟ್ನೆಲ್ಲ ಕ್ಲಿಯರ್ ಮಾಡಿಕೊಟ್ಟಿದ್ದೀರಾ. ಆ್ಯಂಡ್ ನನಗೆ ಏನೇ ಡೌಟ್ ಇದ್ದರೆ ನಿಮಗೆ ಮೆಸೇಜ್ ಮಾಡಿದ್ರು, ಸಡನ್ನಾಗಿ ರಿಪ್ಲೈ ಮಾಡಿಬಿಟ್ಟು ಎಲ್ಲ ಡೌಟ್ನ ಕ್ಲಿಯರ್ ಮಾಡಿದ್ದೀರಾ. ಆ್ಯಂಡ್ ವೆರಿ ಫ್ರೆಂಡ್ಲಿ ಆಗಿದ್ದೀರಾ, ಒಳ್ಳೆ ಫ್ರೆಂಡ್ ಥರ ಟ್ರೀಟ್ ಮಾಡ್ತೀರಾ. ನಿಮ್ಮ ಸಪೋರ್ಟ್ ಹೀಗೆ ಇದ್ದರೆ ನಾವು ಕೂಡ ನಿಮ್ಮ ಥರ ಅರ್ನಿಂಗ್ ಮಾಡೋಕ್ಕೆ ಚೆನ್ನಾಗುತ್ತೆ ಮ್ಯಾಮ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಕೀರ್ತಿ ಮ್ಯಾಮ್. ಎವ್ರಿವನ್, ನಾನು ವಿಡಿಯೋ ಮಾಡೋಕ್ಕೆ ತುಂಬಾನೇ ಖುಷಿ ಆಗ್ತಾ ಇದೆ. ಸೊ ರೀಸನ್ ಏನಪ್ಪಾ ಅಂತ ಅಂದ್ರೆ, ನಾನು ಮನೇಲೆ ಕೂತ್ಕೊಂಡು ಇನ್ಕಮ್ ಮಾಡ್ತಾ ಇದ್ದೀನಿ. ಇದಕ್ಕೆಲ್ಲದಕ್ಕೂ ಕಾರಣ ಯಾರಪ್ಪ ಅಂತಂದ್ರೆ ಕೀರ್ತಿ ಅಕ್ಕ. ಸೊ ಕೀರ್ತಿ ಅಕ್ಕ, ನಾನು ನಿಮ್ಮಿಂದಾಗಿ ಇವತ್ತು ತುಂಬಾನೇ ಚೆನ್ನಾಗಿ ಇನ್ಕಮ್ ಮಾಡ್ತಾ ಇದ್ದೀನಿ, ಅದು ಕೂಡ ಮನೇಲೆ ಕೂತ್ಕೊಂಡು. ಸೊ ನಿಮ್ಮ ಗೈಡೆನ್ಸ್ ಇಲ್ಲ ಅಂತ ಅಂದಿದ್ರೆ ನಾನು ಈ ತರ ಇನ್ಕಮ್ ಮಾಡೋದಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ನಿಮ್ ಸಪೋರ್ಟ್ ಯಾವಾಗಲೂ ನನಗೆ ಇದೇ ತರ ಸಿಗ್ತಾ ಇರಲಿ. ಸೊ ನೀವು ಇದೇ ತರ ನನಗೆ ಸಪೋರ್ಟ್ ಮಾಡಿದ್ರೆ ನಾನು ಕೂಡ ನಿಮ್ ತರನೇ ಅರ್ನಿಂಗ್ಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಯ್, ನನ್ನ ಹೆಸರು ಲಾವಣ್ಯ ಅಂತ. ನಾನು ಕೀರ್ತಿ ಅಕ್ಕ ಅಂಡರಲ್ಲಿ ಜಾಯ್ನ್ ಆಗಿದ್ದೀನಿ ಬಿಸ್ ಗುರುಕುಲ್ ಕಂಪ್ನಿಗೆ. ಕೀರ್ತಿ ಅಕ್ಕ ತುಂಬ ಚೆನ್ನಾಗಿ ಸಪೋರ್ಟಿವ್ ಆಗಿರ್ತಾರೆ, ತುಂಬ ಚೆನ್ನಾಗಿ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡಿಕೊಡ್ತಾರೆ, ಬೇಗ ರಿಪ್ಲೇಸ್ ಮಾಡ್ತಾರೆ, ಕಾಲ್ ಪಿಕ್ ಮಾಡ್ತಾರೆ, ಮೆಸೇಜ್ಗೆ ರಿಪ್ಲೇಸ್ ಕೊಡ್ತಾರೆ. ಸೊ ಬೇರೆಯವ್ರ ಥರ ಎಲ್ಲ ಬ್ಲಾಕ್ ಎಲ್ಲ ಮಾಡೋದಿಲ್ಲ. ಕೀರ್ತಿ ಅಕ್ಕ ತುಂಬ ಫ್ರೆಂಡ್ಲಿ ಆಗಿರ್ತಾರೆ, ತುಂಬ ಚೆನ್ನಾಗಿ ಹೇಳ್ಕೊಡ್ತೀರಾ, ಸಪೋರ್ಟಿವ್ ಆಗಿರ್ತೀರಾ, ಹೆಲ್ಪ್ ಮಾಡ್ತೀರಾ, ಡೌಟ್ಸ್ನ ಕ್ಲಿಯರ್ ಮಾಡಿ ಕೊಡ್ತೀರಾ. ನಿಮ್ಮ ಇದು ನನಗೆ ತುಂಬ ಇಷ್ಟ ಆಯಿತು ಅಕ್ಕ. ಥ್ಯಾಂಕ್ ಯು ಸೋ ಮಚ್. ಹಾಯ್, ನನ್ನ ಹೆಸರು ರಶ್ಮಿ ಅಂತ. ನಾನು ಇನ್ಸ್ಟಾಗ್ರಾಮ್ ನೋಡ್ತಿರ್ಬೇಕಾದ್ರೆ ನನಗೆ ಕೀರ್ತಿ ಮ್ಯಾಮ್ ID ನೋಡಿದೆ. ನನಗೆ ತುಂಬ ಖುಷಿ ಆಯಿತು. ಅವ್ರು ಹಾಕಿದ ರೀಲ್ಸ್ ಎಲ್ಲ ನೋಡಿ ನನಗೆ ತುಂಬ ಇಂಟ್ರೆಸ್ಟ್ ಬಂತು. ನಾನು ಕೀರ್ತಿ ಮ್ಯಾಮ್ ಥರ ಹಾಕಬೇಕಲ್ಲ ಅಂತ ಅವ್ರನ್ನ ಫಾಲೋ ಮಾಡಿಕೊಂಡೆ, ಕಾಂಟ್ಯಾಕ್ಟ್ ಮಾಡಿಕೊಂಡೆ. ನನಗೆ ಅವ್ರ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು. ಕೀರ್ತಿ ಮ್ಯಾಮ್ ತುಂಬ ಒಳ್ಳೆ ಮೆಂಟರ್, ತುಂಬ ಚೆನ್ನಾಗಿ ಗೈಡ್ ಮಾಡ್ತಾರೆ. ಮತ್ತು ಏನೇ ಪ್ರಾಬ್ಲಮ್ ಇದ್ದರೂ, ಏನೇ ಡೌಟ್ಸ್ ಇದ್ದರೂ ತುಂಬ ಕ್ಲಿಯರಾಗಿ ಹೇಳ್ಕೊಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಹಾಯ್, ನನ್ನ ಹೆಸರು ರಂಜಿತಾ. ಥ್ಯಾಂಕ್ ಯು ಕೀರ್ತಿ ಮ್ಯಾಮ್, ತುಂಬ ಚೆನ್ನಾಗಿ ಗೈಡ್ ಮಾಡ್ತೀರಾ. ಏನೇ ಡೌಟ್ಸ್ ಪ್ರಾಬ್ಲಮ್ ಇದ್ದರೂ ತುಂಬ ಚೆನ್ನಾಗಿ ಅರ್ಥ ಆಗೋಗಿ ಹೇಳ್ಕೊಡ್ತೀರಾ. ಥ್ಯಾಂಕ್ ಯು ಮ್ಯಾಮ್. ಆ್ಯಂಡ್ ಬಿಸ್ ಗುರುಕುಲ್ ಬಗ್ಗೆ ಇನ್ಸ್ಟಾದಲ್ಲೆಲ್ಲ ಹೇಳ್ತಿದ್ದಾರೆ, ಫೇಕ್ ಇದೆ, ಸ್ಪ್ಯಾಮ್ ಇದೆ ಅಂತ. ಆದರೆ ನಾನು ಇನ್ಸ್ಟಾದಲ್ಲಿ ತುಂಬ ಸಲ ನೋಡಿದ್ದೀನಿ, ಆದರೆ ಅದನ್ನು ಸೀರಿಯಸ್ಸಾಗಿ ತೊಗೊಂಡಿಲ್ಲ. ಆ್ಯಂಡ್ ಕೀರ್ತಿ ಮ್ಯಾಮ್ ID ನೋಡಿದ್ಮೇಲೆ ನನಗೆ ಅದು ಸ್ಪ್ಯಾಮ್ಸ್ ಫೇಕ್ ಇರ್ಬೋದು ಅಂತ ಏನು ಅನಿಸಿಲ್ಲ. ನಾನು ಟ್ರೈ ಮಾಡೋಣ, ನಾವು ಇವ್ರ ಥರ ಆಗ್ಬೋದು ಅಂತ ನನಗೊಂದು ಕಾನ್ಫಿಡೆಂಟ್ ಇದೆ. ಆ್ಯಂಡ್ ನಾನು ಕೂಡ ಟ್ರೈ ಮಾಡ್ತಾಯಿದ್ದೀನಿ. ಆ್ಯಂಡ್ ಕೀರ್ತಿ ಮ್ಯಾಮ್ ಕೂಡ ಒಳ್ಳೆ ಮೆಂಟರ್ ಕೂಡ ಹೌದು, ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಥ್ಯಾಂಕ್ ಯು ಕೀರ್ತಿ ಮ್ಯಾಮ್. ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಮ ಮೇಲೆ ಹೀಗೆ ಇರಲಿ. ಥ್ಯಾಂಕ್ ಯು. ನೋಡಿದ್ರಲ್ವಾ, ನಾನು ಮೊದಲೇ ಹೇಳಿದಾಗೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ಗಳನ್ನ ಮಾತ್ರ ಆ್ಯಡ್ ಮಾಡಿದ್ದೀನಿ. ನಿಮಗೆ ಎಲ್ಲ ಸ್ಟೂಡೆಂಟ್ಸ್ ಫೀಡ್ಬ್ಯಾಕ್ ಬೇಕು ಅಂದರೆ ಟೆಲಿಗ್ರಾಮ್ ಲಿಂಕಲ್ಲಿ ಇರುತ್ತೆ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಸೊ ನೀವು ನನ್ನ ಮೆಂಟರ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ಕಂಪ್ನಿಗೆ ನೀವು ಫೀಸ್ನ ಪೇ ಮಾಡ್ತೀರಾ ಬಿಟ್ರೆ, ನನ್ನ ಕಡೆಯಿಂದ ಸಿಗುವಂಥ ಕನ್ನಡ ಮೆಂಟರ್ಶಿಪ್ಗೆ ನೀವು ಯಾವುದೇ ಕಾರಣಕ್ಕೂ ಫೀಸ್ ಪೇ ಮಾಡೋ ಅವಶ್ಯಕತೆ ಇಲ್ಲ, ಫ್ರೀ ಆಗಿರುತ್ತೆ. ನಿಮಗೆ ಯಾವಾಗ ಏನೇ ಡೌಟ್ಸ್ ಬಂದರೂ ಕ್ಲಿಯರ್ ಮಾಡೋಕ್ಕೆ ನಾನು ಇರ್ತೀನಿ.
ಓಕೆ, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಈ ಕಂಪ್ನಿಗೆ ಜಾಯ್ನ್ ಆದ್ಮೇಲೆ ನನ್ನ ಲೈಫ್ ಯಾವ ರೀತಿಯಾಗಿ ಚೇಂಜ್ ಆಯಿತು ಅಂತ ನಿಮ್ಮ ಹತ್ರ ಒಂದು ಚಿಕ್ಕದಾಗಿ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ನೋಡಿ, ನಾನು ಪ್ರೌಡಾಗಿ ಹೇಳ್ತೀನಿ, ಈ ಕಂಪ್ನಿಗೆ ನಾನು ಜಾಯ್ನ್ ಆದ್ಮೇಲೆ ನನ್ನ ಲೈಫ್ 360 ಡಿಗ್ರಿ ಚೇಂಜ್ ಆಗಿದೆ ಅಂತ. ಒಂದು ಎಕ್ಸಾಂಪಲ್ ಏನು ಅಂತ ಹೇಳಿದ್ರೆ, ನಾನು ಈ ಕಂಪ್ನಿಗೆ ಜಾಯ್ನ್ ಆಗುವಾಗ ಒಂದು ಚಿಕ್ಕ ಬಾಡಿಗೆ ಮನೇಲಿ ಇದ್ದಿದ್ದು ಬೆಂಗಳೂರಲ್ಲಿನೇ. ಆದರೆ ಇವಾಗ ನಾನು ಕುತ್ಕೊಂಡು ಮಾತಾಡ್ತಾ ಇರೋದು ನಮ್ಮದೇ ಆದ ಒಂದು ಸ್ವಂತ ಮನೆಯಲ್ಲಿ ಬೆಂಗಳೂರಲ್ಲಿ. ಸೊ ನಾನು ಹೇಳಕ್ಕೆ ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾನು ಎಲ್ಲಾನು ಈ ಕಂಪ್ನಿನೇ ದುಡ್ದು ನಾನು ಮಾಡಿದೆ ಅಂತ ಹೇಳ್ತಾ ಇಲ್ಲ. ನನ್ನ ಹಸ್ಬೆಂಡಿಗೆ ಒಂದು ಕನ್ಸ್ಟ್ರಕ್ಷನ್ ಏನು ಮಾಡಿಸ್ತಾ ಇದ್ರು, ಆವಾಗ ನನ್ನ ಕೈಲಾದಷ್ಟು ನಾನು ಲಕ್ಷದಲ್ಲಿ ಸಹಾಯ ಮಾಡಿದ್ನಲ್ವಾ, ಅದು ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತು. ನಮಗೆ ಎಷ್ಟೋ ಜನಕ್ಕೆ ಅನಿಸಿರುತ್ತೆ ನಮ್ಮ ಮನೆಯವ್ರಿಗೆ ನಾವೇನಾದ್ರು ಸಪೋರ್ಟ್ ಮಾಡಬೇಕು, ಈ ಥರ ಐಡಲ್ ಆಗಿ ಕೂರಬಾರ್ದು ಅಂತ. ಅಂಥವ್ರಿಗೆ ಒಂದು ಎಕ್ಸಾಂಪಲ್ ಆಗಲಿ, ಅವ್ರಿಗೊಂದು ಮೋಟಿವೇಶನ್ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಸೊ ನಾನು ಅವರಿಗೆ ಲಕ್ಷದಲ್ಲಿ ಸಹಾಯ ಮಾಡಿದ್ದು ನನಗೆ ತುಂಬ ಅಂದರೆ ತುಂಬ ಖುಷಿ ಕೊಡುತ್ತೆ. ಅದ್ರ ಜೊತೆಗೆ ನಾನೇ ಸ್ವಂತವಾಗಿ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ. iPhone 17 ತಗೊಂಡೆ ನನಗೆ ಬಂದಿರೋಂಥ ಸ್ಯಾಲ್ರಿಲಿ ಈ ಕಂಪ್ನಿಗೆ ಜಾಯ್ನ್ ಆದಮೇಲೆ. ಅದ್ರ ಜೊತೆಗೆ ನನ್ನ ಕೆಲ್ಸಕ್ಕೆ ಬೇಕಂತ ಇನ್ನೊಂದು ಆ್ಯಂಡ್ರಾಯ್ಡ್ ಫೋನ್ ಕೂಡ ತಗೊಂಡೆ. ಜೊತೆಗೆ ಪ್ಲೇನಲ್ಲಿ ಏರೋಪ್ಲೇನಲ್ಲಿ ಹೋಗೋದು ಯಾರಿಗೆ ಆಸೆ ಇರಲ್ಲ ಹೇಳಿ? ಟೆರೆಸಲ್ಲಿ ನಿಂತ್ಕೊಂಡು ಯಾವಾಗಲೂ ಕನ್ಸು ಕಾಣ್ತಿದ್ದವಳು ನಾನು, ಇದ್ರೊಳಗೆ ಹೆಂಗಿರುತ್ತೆ ನೋಡ್ಬೇಕು, ನಾನು ನೋಡ್ತೀನ ಅಂತೆಲ್ಲ ಅಂದ್ಕೊಳ್ತಿದ್ದೆ. ಬಟ್ ನಾನೇ ನನ್ನ ಓನ್ ಎಕ್ಸ್ಪೆನ್ಸಸ್ ಎಲ್ಲ ನೋಡಿಕೊಂಡು, ಲೈಕ್ ನಾನೇ ಫ್ಲೈಟ್ ಚಾರ್ಜ್ ಎಲ್ಲ ಬುಕ್ ಮಾಡಿಕೊಂಡು ಹೋಗಿ ಬಂದಿದ್ದು ನನಗೆ ತುಂಬ ಅಂದರೆ ತುಂಬ ಖುಷಿ. ಇದೆಲ್ಲ ನಾನು ಈ ಕಂಪ್ನಿಗೆ ಸೇರಿದ ಮೇಲೆ, ಇಲ್ಲಾಂದರೆ ನನಗೇನು ಝೀರೋ, ನಥಿಂಗ್. ಈ ಕಂಪ್ನಿಗೆ ಸೇರಿದ ಮೇಲೆ ಇಷ್ಟೆಲ್ಲ ನಂಗೆ ಅಚೀವ್ಮೆಂಟ್ ಮಾಡೋಕ್ಕಾಗಿದ್ದು. ಇದು ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಅನ್ನಿಸ್ತು, ಅದಕ್ಕೆ ಶೇರ್ ಮಾಡಿದೆ. ಆ್ಯಂಡ್ ಇದ್ರ ಜೊತೆಗೆ ನಾನು ಕಂಪ್ನಿ ಕಡೆಯಿಂದ ನ್ಯಾಷನಲ್ ಟ್ರಿಪ್ ಕೂಡ ಅಚೀವ್ ಮಾಡಿದ್ದೀನಿ. ಸೊ ಈ ಒಂದು ಕಂಪ್ನಿಲಿ ನಾವು ಏನೇ ಅಚೀವ್ ಮಾಡಿದ್ರು ನಮಗೆ ರೆಕಗ್ನೈಸೇಷನ್ ಸಿಗುತ್ತೆ, ಅಪ್ರಿಸಿಯೇಷನ್ಸ್ ಮಾಡ್ತಾರೆ. ನೀವು ಎಕ್ಸಾಂಪಲಿಗೆ ನೋಡ್ಬೋದು, ನನ್ನ ಪಕ್ಕದಲ್ಲೇ ನನಗೆ ಕೊಟ್ಟಿರುವಂತಹ ಅವಾರ್ಡ್ಸ್ಗಳಿದೆ, ರಿವಾರ್ಡ್ಸ್ಗಳಿದೆ. ಸೊ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ಈ ಒಂದು ಕಂಪ್ನಿಲಿ ಕೆಲಸ ಮಾಡೋಕ್ಕೆ. ನಾನು ನಿಜವಾಗ್ಲೂ ನನ್ನ ಮನಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ, ನಾನು ಪ್ರೌಡ್ ಫೀಲ್ ಮಾಡ್ತೀನಿ ಈ ಕಂಪ್ನಿಲಿ ಕೆಲಸ ಮಾಡೋಕ್ಕೆ. ಯಾವುದೇ ಟೈಮಿಂಗ್ಸ್ ಇಲ್ಲ, ನಮ್ಮನ್ನು ಯಾರು ಪ್ರೆಷರೈಸ್ ಮಾಡಲ್ಲ, ಕೇಳಲ್ಲ. ಮತ್ತು ನ್ಯಾಷನಲ್ ಟ್ರಿಪ್ಪಿಗೆ ಹೋದಾಗ ಅವರ ಬಿಸ್ನೆಸ್ ಐಡಿಯಾಲಜಿಗಳೆಲ್ಲ ಶೇರ್ ಮಾಡ್ಕೊಂಡಿದ್ದೆ. ಅಂದರೆ ಬೇರೆ ಬೇರೆ ಸ್ಟೇಟಿಂದ ಬಂದಿದ್ರು ಅವರೆಲ್ಲ. ಸೊ ಅವ್ರ ಬಿಸ್ನೆಸ್ ಐಡಿಯಾಲಜಿಗಳೆಲ್ಲ ನನ್ನ ಜೊತೆ ಶೇರ್ ಮಾಡ್ಕೊಂಡಿದ್ದು, ಇದೆಲ್ಲ ಎಕ್ಸ್ಪೀರಿಯನ್ಸ್ ನನಗೆ ಸಿಕ್ಕಿದ್ದು ಈ ಕಂಪ್ನಿಗೆ ನಾನು ಜಾಯ್ನ್ ಆದಮೇಲೆ. ಓಕೆ, ಕಮ್ ಟು ದ ಪಾಯಿಂಟ್. ನಾನು ಹೇಳಿದ್ನಲ್ಲ, ಇದು ಕಂಪ್ನಿ ಕಡೆಯಿಂದ ರಿವಾರ್ಡ್ಸ್ನ ಮನೆ ಬಾಗಿಲಿಗೆ ಕಳಿಸ್ಕೊಟ್ರು ಅಂತ. ನಾವು ಚಿಕ್ಕ ಪುಟ್ಟ ಅಚೀವ್ಮೆಂಟ್ ಮಾಡಿದಾಗ ನಮಗೆ ಇದನ್ನು ಕಂಪ್ನಿ ಕಡೆಯಿಂದ ಕಳಿಸ್ಕೊಟ್ಟಿದ್ದು. ನೀವು ನನ್ನ ನೇಮ್ ಕೂಡ ಇಲ್ಲಿ ಚೆಕ್ ಮಾಡ್ಕೋಬೋದು, ಕಾಣಿಸ್ತಿದೆ ಅನ್ಕೋತೀನಿ, MS ಕೀರ್ತಿ ಅಂತ ಇದೆ. ಸೊ ಪ್ರಾಬಬ್ಲಿ ನಿಮಗೆ ಇದು ಉಲ್ಟಾ ಕಾಣಿಸಿರುತ್ತೆ. ಈ ಒಂದು ಸರ್ಟಿಫಿಕೇಟ್ ನನಗೆ ಅಪ್ರಿಸಿಯೇಷನ್ಸ್ ಸರ್ಟಿಫಿಕೇಟ್ ಅಂತ ಕೊಟ್ಟಿರೋದು. ಆ್ಯಂಡ್ ದಿಸ್ ಇಸ್ ಆಲ್ಸೋ, ಇದರಲ್ಲೂ ಕೂಡ ನನ್ನ ನೇಮ್ ಇದೆ, ನೀವು ನೋಡ್ಕೊಬೋದು ಹಿಯರ್. ಸೊ ಇಷ್ಟೆಲ್ಲ ನಮಗೆ ಈ ಒಂದು ಕಂಪ್ನಿಯಲ್ಲಿ ಸಿಕ್ಕಿದಾಗ, ಕಂಪ್ನಿನ ಹೊಗಳೋದ್ರಲ್ಲಿ ಅಥವಾ ಈ ಕಂಪ್ನಿ ಬಗ್ಗೆ ಒಳ್ಳೆ ಮಾತಾಡೋದ್ರಲ್ಲಿ ಯಾವುದೇ ಲಾಸ್ ಇಲ್ಲ ಅಂತ ನನಗನ್ಸುತ್ತೆ. ಗೈಸ್, ಇದ್ರ ಮೇಲೆ ನಿಮ್ಮ ಚಾಯ್ಸ್. ನಿಮ್ಮ ಲೈಫ್ನ ಏನಾದರೂ ಚೇಂಜ್ ಮಾಡ್ಕೋಬೇಕಂತ ಹೇಳಿದ್ರೆ ಡಿಜಿಟಲ್ ಸ್ಕಿಲ್ಸ್ ಕಲಿಯೋದ್ರ ಕಡೆ ಫೋಕಸ್ ಮಾಡಿ. ಸೊ ನಿಮಗೆ ಏನೇ ಇನ್ನೂ ಫರ್ದರ್ ಡೌಟ್ಸ್ ಇದೆ, ನಮ್ಗೆ ಇನ್ನೂ ಕ್ಲಾರಿಫಿಕೇಶನ್ ಬೇಕು, ಡೈರೆಕ್ಟಾಗಿ ಮಾತಾಡಿ ಬಗೆಹರಿಸ್ಕೋತೀವಿ ಅನ್ನೋರು ಡೈರೆಕ್ಟಾಗಿ ಕಾಲ್ ಕೂಡ ಮಾಡಬಹುದು. ಸೊ ಇನ್ನೂ ಏನಾದ್ರು ಡೌಟ್ಸ್ ಇದ್ದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಕೂಡ ಮಾಡಬಹುದು. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನಾನು ವಾಟ್ಸಪ್ಪಲ್ಲಿ ಕ್ಲಿಯರ್ ಮಾಡ್ತೀನಿ. ಒಳ್ಳೆಯದಾಗಲಿ ಗೈಸ್.